ತಗೋದಿಲ್ಲ ಅಂತ ಹೇಳಿ ಬಾಂಡ್ವಲ್ವ. ಅಲ್ಲ ಕಲ್ಲವ್ವ, ಬಾಜು ಮನಿ ಪವಿತ್ರ ಅದೇನೋ ಇಂಗ್ಲಿಷ್ನಾಗ ಮಾತಾಡ್ತಾಳಂತ, ಗಸು ಗಸು ಪಿಸು ಪಿಸು ಅಂತ ಏನೋ ಮಾತಾಡ್ತಾಳ. ಅದು ನೋಡಿ ಸಾಕಾಗಿಲ್ವ, ಏನ್ ಮಾಡೋದು? ಹಾಗೇನಂತಿ ಬಿಡುವ. ಅಂದಾಗ ನಿನ್ನ ಮನಿ ಕಡೆ ಮಾಸ್ತರ್ ಬಂದಿದ್ರ, ಅವ್ರೇನೋ ನಮಗ ಸಾಲಿ ಕಲಿಸ್ತಾರಂತ, ಇಂಗ್ಲಿಷ್ ಹೇಳ್ಕೊಡ್ತಾರ. ಅದ್ರೊಳಗೇನೈತಿ? ಹಂಗೇನ? ಹಂಗಾರ ನಡ್ ಹೋಗುನು. ನಾಳೆ ಲಗುನ ಎಲ್ಲಾರು ಅಡ್ಗಿ ಮುಗಿಸ್ ಬರ್ರಿ, ಬಾಜು ಮನಿ ಫಾತಿಮಾನು ಕರ್ಕೊಂಡು ಬರ್ತಾನ. ಆಯ್ತ, ಜಲ್ದಿ ಬರ್ರಿ. ಮಾರನೇ ದಿನ ಕಲ್ಲವ್ವ, ಕಲ್ಲವ್ವ, ಕೆಲಸ ಆಯ್ತಲ್ವಾ? ಆಯ್ತು ಬಾರ್ವ, ಬಾಜು ಮನಿ ಎಲ್ಲವಳು ಬರ್ತಾ ಅಂತ ಕರ್ಕೊಂಡು ಹೋಗುನು. ಎಲ್ಲ ಎಲ್ಲವ ಆಯ್ತಲ್ವಾ ಕೆಲಸ? ಆಗ್ವಾ, ನಡಿ ಹೋಗುನು, ಸಾಲಿಗೂ ಟೈಮ್ ಆಗೈತೆ. ಬರ್ವಾ. ಬಂದೇನ್ರಿ ಸರ್? ಬಂದೇನ್ರಿ ಸರ್? ಬಂದೀನಿ ಸರ್. ಬಂದೀನಿ ಮಾಸ್ತರ್. ಬಂದೀನಿ ಮಾಸ್ತರ್. ಅದೇನ್ರಿ ಮಾಸ್ತರ, ಏ ಅನ್ನತ್ತಿರಲ್ಲ, ನನ್ನ ಗಂಡನು ಸಹ ನನಗೆ ಏ ಅಂತ ಕರೆದಿಲ್ಲ. ಅಕ್ಷರ ಎ. ಇದು ದೊಡ್ಡ ಎ ಸಣ್ಣ ಎ ತೀತು. ಬಿ ಬಿ. ಅದೇನ್ರಿ ಮಾಸ್ತರ, ಬಿ ಬಿ ಅನ್ನಕತ್ತಿರಲ್ಲ, ನಾನು ಎಂದಿಗೂ ನಾ ಬಿ ಅಂತ ಕರೆಯಲ್ಲ. ಹಂಗಲ್ವಾ, ನೀನ್ ಹೆಂಡ್ತಿ ನಮ್ ತೆಗೆದಿದ್ದಾಗ ಇದು ಇಂಗ್ಲಿಷ್ನ ಎರಡನೇ ಅಕ್ಷರ, ಇದು ದೊಡ್ಡ ಬಿ ಸಣ್ಣ ಬಿ. ಹ್ಞೂ, ಅಚ್ಚ ಅಚ್ಚ. ಸಿ ಸಿ. ಅದೇನ್ರಿ ಮಾಸ್ತರ, ಸಿಸಿ ಅನ್ನಕತ್ತಿಲ್ಲ, ಎಂದಿನ ಜಳಕ ಮಾಡಿಲ್ಲ, 100 ತಾಸು ಬಿಲ್ ಸೋಪಚ್ ಮರಿಲ್ಲ, ತಿಕ್ ತಿಕ್ ಜಳಕ ಮಾಡ್ಬಾರ್ದು. ನಿಮ್ಗೆ ನಾಗತ್ತಿ ಸಿಸಿ ಅನ್ನಕತ್ತಿರಲ್ಲ. ಹಂಗಲ್ವಾ ಎಲ್ಲವ, ಇದು ಇಂಗ್ಲಿಷ್ನ ಮೂರನೇ ಅಕ್ಷರ, ಇದು ದೊಡ್ಡ ಸಿ, ಇದು ಸಣ್ಣ ಸಿ. ಹಾ, ಈಗ ನಿಮ್ಗೆ ಅಕ್ಷರಗಳ ಪರಿಚಯ ಸಾಕು, ಶಬ್ದಗಳ ಪರಿಚಯ ಕೊಡ್ತೀನಿ. ಪಿಯುಟಿ ಪುಟ್, ಸಿಯುಟಿ ಕಟ್. ಏನ್ರಿ ಮಾಸ್ತರ, ಬ್ಯೂಟಿ ಫುಡ್ ಅದ್ರ ಸಿವುಟಿ ಕಟ್ ಹಾಕೈತ್ರಿ, ಸೂಟ್ ಹಾಕೈತ್ರಿ ಅಂತ ಮಾಸ್ತರ. ನಿಮ್ಮ ಎಂತ ಶಾಲೆ ನಿಮ್ದ? ಅದು ಇಂಗ್ಲಿಷ್ನಾಗ ಹಂಗವ. ಆತಾಡ್ರಿ. ಹೌದು, ನಡಿ ಇಂಗ್ಲಿಷ್ ಅಂತ ಬಡ್ಕೊಂಡ ಗಂಡ ಮಕ್ಕಳು ಅಂತೂ ಬಡ್ಸೋ ಗ್ಯಾರಂಟಿ. ನಡಿ ಇಂಗ್ಲಿಷ್ ಬೇಡ